2014 ಇಲ್ವಾಲ ಪೊಲೀಸ್ ದರೋಡೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕೇಸ್ಗೆ ಜೀವ ಕೊಡಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಮತ್ತೆ 9 ಪುಟಗಳ ಪತ್ರವನ್ನ ಬರೆದಿದ್ದಾರೆ ಸಿಬಿಐ. ಪ್ರಕರಣ ನಡೆದು ಬರೋಬ್ಬರಿ 11 ವರ್ಷ ಆಗಿದೆ. 11 ವರ್ಷ ಆದ ನಂತರ ಮತ್ತೆ ಇದು ಚರ್ಚೆಗೆ ಬರ್ತಾ ಇದೆ. 2014 ಇಲ್ವಾಲ ಪೊಲೀಸ್ ದರೋಡೆ ಪ್ರಕರಣ ಈಗ ಸ್ನೇಹಮಯಿ ಕೃಷ್ಣ ಅವರಿಂದ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಪ್ರಕರಣಕ್ಕೆ ಮರುಜೀವ ಕೊಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. 9 ಪುಟಗಳ ಪತ್ರವನ್ನ ಬರೆದು ರಣ್ಯಾರಾವ್ ಕೇಸ್ ಜೊತೆಗೆ ಇಲ್ವಾಲ ಕೇಸ್ ತನಿಖೆ ಆಗಲಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ವಾಲ ಪ್ರಕರಣಕ್ಕೂ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಈ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಈ ಕೇಸ್ನಲ್ಲಿ ರಣ್ಯಾ ಮಲಸಂದೆ ರಾಮಚಂದ್ರ ರಾವ್ ಹೆಸರು ಕೇಳಿ ಬಂದಿತ್ತು. 2.27 ಕೋಟಿ ಹಣ, 2 ಕೆಜಿ ಚಿನ್ನ ದರೋಡೆ ಬಗ್ಗೆ ಪೊಲೀಸರ ಮೇಲೆ ದೂರು ಬಂದಿತ್ತು. ಐಜಿಪಿ ರಾಮಚಂದ್ರ ರಾವ್ ಗನ್ಮ್ಯಾನ್, ಸೌತ್ ಠಾಣೆ ಸಿಬ್ಬಂದಿ, ಡಿವೈಎಸ್ಪಿ ಸ್ಕ್ವಾಡ್ ಮೇಲೆ ಬಂದಿದ್ದ ದರೋಡೆಯ ಆರೋಪ. ಈ ಆರೋಪ ಮರು ತನಿಖೆ ಆಗಬೇಕು ಅಂತ ಹೇಳಿ ಸಿಬಿಐಗೆ 9 ಪುಟಗಳ ಪತ್ರ. ಆ ಪತ್ರವನ್ನು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ಈ ಪತ್ರದ ಮೂಲಕ ಸ್ನೇಹಮಯಿ ಕೃಷ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. 2014 ಇಲ್ವಾಲ ಪೊಲೀಸ್ ದರೋಡೆ ಹಾಗೇನೆ ಈಗ ನಡೀತಾ ಇರುವಂತಹ ಈ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಏನಿದೆ ಅದಕ್ಕೆ ಇದಕ್ಕೆ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ನಾವು ಹುಡುಕಿದಾಗ ಸ್ವತಃ ಸ್ನೇಹಮಯಿ ಕೃಷ್ಣ ಈ ಬಗ್ಗೆ ಮಾತಾಡಿದ್ದಾರೆ. ಅವರು ಹೇಗೆ ಲಿಂಕ್ ಇದೆ ಅಂತ ಹೇಳ್ತಾರೆ, ಕೇಳೋಣ ಒಂದ್ಸರಿ. 2014ನೇ ಇಸ್ವಿಯಲ್ಲಿ ಮೈಸೂರಿನಲ್ಲಿ 9 ಕೆಜಿ ಚಿನ್ನ ಕಳ್ಳಸಾಗಾಣಿಕೆ ಬಗ್ಗೆ ಒಂದು ದೂರು ದಾಖಲಾಗಿತ್ತು. ಅಂದರೆ ಸಾಕಷ್ಟು ದೂರುಗಳನ್ನು ನಾನು ನೀಡಿದ್ದೆ. ಸೊ ಈ ಸಂಬಂಧ ಒಂದು ಇಲ್ವಾಲ ಪೊಲೀಸ್ ಠಾಣೆಯಲ್ಲಿ 1/2014 ಪ್ರಕರಣ ದಾಖಲಾಗಿತ್ತು. ಅಂದರೆ ಕಲ್ಪಕಾನ ಬಸ್ ಅನ್ನು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಅಕ್ರಮವಾಗಿ 20 ಲಕ್ಷ ರೂಪಾಯಿ ಸಾಗಣೆ ಮಾಡಿದ ಪತ್ತೆ ಆಗಿದ್ದರಿಂದ ಅದರ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾಗಿ 11 ವರ್ಷಗಳಾಗಿದೆ. ಆದರೆ ಆ ಪ್ರಕರಣ ಸಂಬಂಧಪಟ್ಟ ಇದುವರೆಗೂ ಕೂಡ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಿಲ್ಲ. ಇದಾದ ನಂತರ ದಾಖಲಾಗಿದ್ದಂತಹ ತನಿಖೆಯಲ್ಲಿ ಆ ಒಂದು ಪ್ರಕರಣದ ದೂರನ್ನ ಅಳವಡಿಸಿಕೊಳ್ಳಿ ಅಂತೇಳಿ ಕೋರ್ಟ್ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ ಸಿಐಡಿ ಅಧಿಕಾರಿಗಳು. ನಾನು ಸಿಐಡಿ ಅಧಿಕಾರಿಗಳಿಗೆ ಮತ್ತೆ ಡಿಜಿಪಿ ಅಂಡ್ ಐಜಿಪಿ ಅವರಿಗೆ ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟು ಕಳ್ಳಸಾಗಾಣಿಕೆ ಬಗ್ಗೆ ಒಂದು ಗಂಭೀರವಾಗಿ ಒಂದು ತನಿಖೆ ಮಾಡಿ ಆ ಕಳ್ಳಸಾಗಾಣಿಕೆದಾರರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಹಲವಾರು ಮನವಿ ಪತ್ರಗಳನ್ನು ಕೊಟ್ಟು ನೇರವಾಗಿ ಖುದ್ದಾಗಿ ಭೇಟಿ ಮಾಡಿದ್ರು ಕೂಡ ಅಂದಿನ ಅಧಿಕಾರಿಗಳು ನಮಗೆ ಪೊಲೀಸರು ಏನು ಆರೋಪ ಇದೆ ಅವರ ಮೇಲೆ ಚಾರ್ಜ್ ಶೀಟ್ ಮಾಡೋಕ್ಕಷ್ಟೇ ಸರ್ಕಾರ ನಮ್ಗೆ ಆದೇಶ ಮಾಡಿದೆ. ಕಳ್ಳಸಾಗಾಣಿಕೆ ಮಾಡದಿರೋ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ನಮಗೆಲ್ಲೂ ಸೂಚನೆ ಕೊಟ್ಟಿಲ್ಲ. ಹಾಗಾಗಿ ನಾವು ಅದ್ರ ಬಗ್ಗೆ ತನಿಖೆ ಮಾಡಲ್ಲ ಅಂತೇಳಿ ಒಂದು ಉದಾಸೀನವಾಗಿ ನಡ್ಕೊಂಡು ಆ ಪ್ರಕರಣ ಮುಚ್ಚಿ ಹಾಕಿದ್ರು. ಸೊ ನಾನು ಸಾಕಷ್ಟು ಹೋರಾಟಗಳನ್ನು ಮಾಡಿ ಸೊ ಅನಿವಾರ್ಯವಾಗಿ ಕೈಬಿಟ್ಟಿದೆ. ಈಗ ಏನು ರಣ್ಯಾರಾವ್ ಅವರು 14 ಕೆಜಿ ಚಿನ್ನವನ್ನ ಕಳ್ಳಸಾಗಾಣಿಕೆ ಮಾಡಿ ಅಂತೇಳಿ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ತನಿಖೆ ನಡೀತಿರೋದ್ರಿಂದ ಆ ಒಂದು ಪ್ರಕರಣ ಜೊತೆಗೆ ಈ ಪ್ರಕರಣವನ್ನು ಸೇರಿಸಿಕೊಂಡು ಈ ಮುಚ್ಚಿ ಹೋಗಿರತಕ್ಕಂಥ ಪ್ರಕರಣ ಒಂದು ಮತ್ತೆ ತನಿಖೆ ಮಾಡಿ 2014ನೇ ಇಸ್ವಿಯಿಂದ ಇಲ್ಲಿವರೆಗೂ ಎಷ್ಟರ ಮಟ್ಟಿಗೆ ಒಂದು ಕಳ್ಳಸಾಗಾಣಿಕೆ ನಡೆದಿರಬಹುದು, ಇದಕ್ಕೆ ಅಂದಿನ ಪೊಲೀಸ್ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಸಹಕಾರ ನೀಡಿದ್ದಾರೆ, ಅವರು ಹೊಣೆಗಾರರಾಗಿದ್ದಾರೆ, ಇದರ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಸಿಬಿಐ ಮನವಿ. 2014 ಇಲ್ವಾಲ ಪೊಲೀಸ್ ದರೋಡೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕೇಸ್ಗೆ ಜೀವ ಕೊಡಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಮತ್ತೆ 9 ಪುಟಗಳ ಪತ್ರವನ್ನ ಬರೆದಿದ್ದಾರೆ ಸಿಬಿಐ. ಪ್ರಕರಣ ನಡೆದು ಬರೋಬ್ಬರಿ 11 ವರ್ಷ ಆಗಿದೆ. 11 ವರ್ಷ ಆದ ನಂತರ ಮತ್ತೆ ಇದು ಚರ್ಚೆಗೆ ಬರ್ತಾ ಇದೆ. 2014 ಇಲ್ವಾಲ ಪೊಲೀಸ್ ದರೋಡೆ ಪ್ರಕರಣ ಈಗ ಸ್ನೇಹಮಯಿ ಕೃಷ್ಣ ಅವರಿಂದ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಪ್ರಕರಣಕ್ಕೆ ಮರುಜೀವ ಕೊಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. 9 ಪುಟಗಳ ಪತ್ರವನ್ನ ಬರೆದು ರಣ್ಯಾರಾವ್ ಕೇಸ್ ಜೊತೆಗೆ ಇಲ್ವಾಲ ಕೇಸ್ ತನಿಖೆ ಆಗಲಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ವಾಲ ಪ್ರಕರಣಕ್ಕೂ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಈ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಈ ಕೇಸ್ನಲ್ಲಿ ರಣ್ಯಾ ಮಲಸಂದೆ ರಾಮಚಂದ್ರ ರಾವ್ ಹೆಸರು ಕೇಳಿ ಬಂದಿತ್ತು. 2.27 ಕೋಟಿ ಹಣ, 2 ಕೆಜಿ ಚಿನ್ನ ದರೋಡೆ ಬಗ್ಗೆ ಪೊಲೀಸರ ಮೇಲೆ ದೂರು ಬಂದಿತ್ತು. ಐಜಿಪಿ ರಾಮಚಂದ್ರ ರಾವ್ ಗನ್ಮ್ಯಾನ್, ಸೌತ್ ಠಾಣೆ ಸಿಬ್ಬಂದಿ, ಡಿವೈಎಸ್ಪಿ ಸ್ಕ್ವಾಡ್ ಮೇಲೆ ಬಂದಿದ್ದ ದರೋಡೆಯ ಆರೋಪ. ಈ ಆರೋಪ ಮರು ತನಿಖೆ ಆಗಬೇಕು ಅಂತ ಹೇಳಿ ಸಿಬಿಐಗೆ 9 ಪುಟಗಳ ಪತ್ರ. ಆ ಪತ್ರವನ್ನು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ಈ ಪತ್ರದ ಮೂಲಕ ಸ್ನೇಹಮಯಿ ಕೃಷ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. 2014 ಇಲ್ವಾಲ ಪೊಲೀಸ್ ದರೋಡೆ ಹಾಗೇನೆ ಈಗ ನಡೀತಾ ಇರುವಂತಹ ಈ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಏನಿದೆ ಅದಕ್ಕೆ ಇದಕ್ಕೆ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ
ನಾವು ಹುಡುಕಿದಾಗ ಸ್ವತಃ ಸ್ನೇಹಮಯಿ ಕೃಷ್ಣ ಈ ಬಗ್ಗೆ ಮಾತಾಡಿದ್ದಾರೆ. ಅವರು ಹೇಗೆ ಲಿಂಕ್ ಇದೆ ಅಂತ ಹೇಳ್ತಾರೆ, ಕೇಳೋಣ ಒಂದ್ಸರಿ. 2014ನೇ ಇಸ್ವಿಯಲ್ಲಿ ಮೈಸೂರಿನಲ್ಲಿ 9 ಕೆಜಿ ಚಿನ್ನ ಕಳ್ಳಸಾಗಾಣಿಕೆ ಬಗ್ಗೆ ಒಂದು ದೂರು ದಾಖಲಾಗಿತ್ತು. ಅಂದರೆ ಸಾಕಷ್ಟು ದೂರುಗಳನ್ನು ನಾನು ನೀಡಿದ್ದೆ. ಸೊ ಈ ಸಂಬಂಧ ಒಂದು ಇಲ್ವಾಲ ಪೊಲೀಸ್ ಠಾಣೆಯಲ್ಲಿ 1/2014 ಪ್ರಕರಣ ದಾಖಲಾಗಿದೆ. ಅಂದರೆ ಆ ಕಲ್ಪಕಾನ ಬಸ್ ಅನ್ನು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಅಕ್ರಮವಾಗಿ 20 ಲಕ್ಷ ರೂಪಾಯಿ ಸಾಗಣೆ ಮಾಡಿದ ಪತ್ತೆ ಆಗಿದ್ದರಿಂದ ಅದರ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾಗಿ 11 ವರ್ಷಗಳಾಗಿದೆ. ಆದರೆ ಆ ಪ್ರಕರಣ ಸಂಬಂಧಪಟ್ಟ ಇದುವರೆಗೂ ಕೂಡ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಿಲ್ಲ. ಇದಾದ ನಂತರ ದಾಖಲಾಗಿದ್ದಂಥ ತನಿಖೆಯಲ್ಲಿ ಆ ಒಂದು ಪ್ರಕರಣದ ದೂರನ್ನ ಅಳವಡಿಸಿಕೊಳ್ಳಿ ಅಂತೇಳಿ ಕೋರ್ಟ್ ಕೈ ತಿಳ್ಕೊಂಡ್ಬಿಟ್ಟಿದ್ದಾರೆ ಸಿಐಡಿ ಅಧಿಕಾರಿಗಳು. ನಾನು ಸಿಐಡಿ ಅಧಿಕಾರಿಗಳಿಗೆ ಮತ್ತೆ ಡಿಜಿಪಿ ಮತ್ತು ಐಜಿಪಿ ಅವರಿಗೆ ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟು ಕಳ್ಳಸಾಗಾಣಿಕೆ ಬಗ್ಗೆ ಒಂದು ಗಂಭೀರವಾಗಿ ಒಂದು ತನಿಖೆ ಮಾಡಿ ಆ ಕಳ್ಳಸಾಗಾಣಿಕೆದಾರರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಹಲವಾರು ಮನವಿ ಪತ್ರಗಳನ್ನು ಕೊಟ್ಟು ನೇರವಾಗಿ ಖುದ್ದಾಗಿ ಭೇಟಿ ಮಾಡಿದ್ರು ಕೂಡ ಅಂದಿನ ಅಧಿಕಾರಿಗಳು ನಮಗೆ ಪೊಲೀಸರು ಏನು ಆರೋಪ ಇದೆ ಅವರ ಮೇಲೆ ಚಾರ್ಜ್ ಶೀಟ್ ಮಾಡೋಕ್ಕಷ್ಟೇ ಸರ್ಕಾರ ನಮ್ಗೆ ಆದೇಶ ಮಾಡಿದೆ. ಕಳ್ಳಸಾಗಾಣಿಕೆ ಮಾಡದಿರೋ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ನಮಗೆಲ್ಲೂ ಸೂಚನೆ ಕೊಟ್ಟಿಲ್ಲ. ಹಾಗಾಗಿ ನಾವು ಅದ್ರ ಬಗ್ಗೆ ತನಿಖೆ ಮಾಡಲ್ಲ ಅಂತೇಳಿ ಒಂದು ಉದಾಸೀನವಾಗಿ ನಡ್ಕೊಂಡು ಆ ಪ್ರಕರಣ ಮುಚ್ಚಿ ಹಾಕಿದ್ರು. ಸೊ ನಾನು ಸಾಕಷ್ಟು ಹೋರಾಟಗಳನ್ನು ಮಾಡಿ ಸೊ ಅನಿವಾರ್ಯವಾಗಿ ಕೈಬಿಟ್ಟಿದೆ. ಈಗ ಏನು ರಣ್ಯರಾವ್ ಅವರು 14 ಕೆಜಿ ಚಿನ್ನವನ್ನು ಕಳ್ಳಸಾಗಾಣಿಕೆ ಮಾಡಿದ್ರೆ ಅಂತೇಳಿ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ತನಿಖೆ ನಡೀತಿರೋದ್ರಿಂದ ಆ ಒಂದು ಪ್ರಕರಣ ಜೊತೆಗೆ ಈ ಪ್ರಕರಣವನ್ನು ಸೇರಿಸಿಕೊಂಡು ಈ ಮುಚ್ಚಿ ಹೋಗಿರತಕ್ಕಂಥ ಪ್ರಕರಣ ಒಂದು ಮತ್ತೆ ತನಿಖೆ ಮಾಡಿ 2014ನೇ ಇಸ್ವಿಯಿಂದ ಇಲ್ಲಿವರೆಗೂ ಎಷ್ಟರ ಮಟ್ಟಿಗೆ ಒಂದು ಕಳ್ಳಸಾಗಾಣಿಕೆ ನಡೆದಿರಬಹುದು, ಇದಕ್ಕೆ ಅಂದಿನ ಪೊಲೀಸ್ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಸಹಕಾರ ನೀಡಿದ್ದಾರೆ, ಅವರು ಹೊಣೆಗಾರರಾಗಿದ್ದಾರೆ, ಇದರ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಸಿಬಿಐ ಮುನಿ. 2014ರ ಇಲ್ವಾಲ ಪೊಲೀಸ್ ದರೋಡೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕೇಸ್ಗೆ ಜೀವ ಕೊಡಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಮತ್ತೆ 9 ಪುಟಗಳ ಪತ್ರವನ್ನ ಬರೆದಿದ್ದಾರೆ ಸಿಬಿಐಗೆ. ಪ್ರಕರಣ ನಡೆದು ಬರೋಬ್ಬರಿ 11 ವರ್ಷ ಆಗಿದೆ. 11 ವರ್ಷ ಆದ ನಂತರ ಮತ್ತೆ ಇದು ಚರ್ಚೆಗೆ ಬರ್ತಾ ಇದೆ. 2014ರ ಇಲ್ವಾಲ ಪೊಲೀಸ್ ದರೋಡೆ ಪ್ರಕರಣ ಈಗ ಸ್ನೇಹಮಯಿ ಕೃಷ್ಣ ಅವರಿಂದ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಪ್ರಕರಣಕ್ಕೆ ಮರುಜೀವ ಕೊಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. 9 ಪುಟಗಳ ಪತ್ರವನ್ನ ಬರೆದು ರಣ್ಯಾರಾವ್ ಕೇಸ್ ಜೊತೆಗೆ ಇಲ್ವಾಲ ಕೇಸ್ ತನಿಖೆ ಆಗಲಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ವಾಲ ಪ್ರಕರಣಕ್ಕೂ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಈ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಈ ಕೇಸ್ನಲ್ಲಿ ರಣ್ಯಾ ಮಲತಂದೆ ರಾಮಚಂದ್ರರಾವ್ ಹೆಸರು ಕೇಳಿ ಬಂದಿತ್ತು. 2.27 ಕೋಟಿ ಹಣ, 2 ಕೆಜಿ ಚಿನ್ನ ದರೋಡೆ ಬಗ್ಗೆ ಪೊಲೀಸರ ಮೇಲೆ ದೂರು ಬಂದಿತ್ತು. ಐಜಿಪಿ ರಾಮಚಂದ್ರರಾವ್ ಗನ್ಮ್ಯಾನ್, ಸೌತ್ ಠಾಣೆ ಸಿಬ್ಬಂದಿ, ಡಿವೈಎಸ್ಪಿ ಸ್ಕ್ವಾಡ್ ಮೇಲೆ ಬಂದಿದ್ದ ದರೋಡೆಯ ಆರೋಪ. ಈ ಆರೋಪ ಮರು ತನಿಖೆ ಆಗಬೇಕು ಅಂತ ಹೇಳಿ ಸಿಬಿಐಗೆ 9 ಪುಟಗಳ ಪತ್ರ. ಆ ಪತ್ರವನ್ನು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ